ನಮಸ್ಕಾರ ಗೆಳೆಯರೇ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ಇರೋದಿನ 30 ಡೇಸ್ ಅಕಾರ್ಡಿಂಗ್ ಟು ಸಂಭವನೀಯ ಇದ್ರ ಪ್ರಕಾರ ನಿಮ್ಮ ರಾಯಚೂರು ಡಿ ಸಿ ಬ್ಯಾಂಕು 30 ಡೇಸ್ ಟೈಮ್ ಇದೆ. 30 ಡೇಸ್ ಅಲ್ಲಿ ಏನೇನು ಮಾಡ್ಬೋದು ಅಂತ ಹೇಳ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಶೇರ್ ಮಾಡ್ರಿ. ನಮ್ಮಲ್ಲಿ ಅಥೆಂಟಿಕೇಟೆಡ್ ಪಕ್ಕಾ ಇರುವಂತ ಮೆಟೀರಿಯಲ್ ಇದೆ. ಇದೇ ಚಾನಲ್ನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸುಮಾರು ವಿಡಿಯೋಸ್ ಇದಾವೆ. ವಿಡಿಯೋಸ್ ಎಲ್ಲ ಚೆಕ್ ಮಾಡಿ. ನಿಮ್ಮ ಮಂಡ್ಯ ಡಿ ಸಿ ಬ್ಯಾಂಕು, ಕೊಡಗು, ಚಿಕ್ಕಮಂಗ್ಳೂರು, ನಿಮ್ಮ ಮತ್ತೆ ಯಾವುದು ಬೆಂಗಳೂರುದು, ಮತ್ತೆ ಶಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕು, ಮತ್ತೆ ನಿಮ್ದು ಯಾವುದು ಇದು ಯಾವುದು ಕಲಬುರ್ಗಿ ಹತ್ರ ಒಂದು ಜಮಖಂಡಿ ಕೋಆಪರೇಟಿವ್ ಬ್ಯಾಂಕು. ಇಲ್ಲೆಲ್ಲ ಎಷ್ಟು ಕ್ವಶನ್ಸ್ ಬಂದಿತ್ತು ಎಲ್ಲ ವಿಡಿಯೋಸ್ ದಾಖಲೆ ಸಮೇತ ಇದೆ. ಪ್ರತಿಯೊಂದೂ ವಿತ್ ಪ್ರೂಫ್ಸ್ ಇದೆ, ಎಷ್ಟೆಷ್ಟು ಕ್ವಶನ್ಸ್ ಬಂದಿತ್ತು ಅಂತ. ಮತ್ತೆ ಯಾರಿಗಾರು ನೋಟ್ಸ್ ಅವಶ್ಯಕತೆ ಇದ್ರೆ ಜಸ್ಟ್ ಒಂದು ಮೆಸೇಜ್ ಮಾಡಿದ್ರೆ ಸಾಕು. ಮೆಸೇಜ್ ಮಾಡ್ಲಿಕ್ಕಿಂತ ಮುಂಚಿತವಾಗಿ ಕಂಪ್ಲೀಟ್ ಆಗಿ ವಿಡಿಯೋಸ್ನ ವಾಚ್ ಮಾಡಿ. ನೋಟ್ಸು ಅವಶ್ಯಕತೆ ಇದ್ರೆ ಮಾತ್ರ ಮಾಡಿ. ಕಂಪ್ಲೀಟ್ ವಿಡಿಯೋಸ್ ವಾಚ್ ಮಾಡಿದ್ರೆ ನಿಮಗೆ ಎಲ್ಲ ಮಾಹಿತಿನೂ ಸಿಗುತ್ತೆ. ಕಂಪ್ಲೀಟ್ ಮಾಹಿತಿ ಇದೆ ವಿಡಿಯೋ ಚಾನಲಲ್ಲಿ, ಎಲ್ಲ ಮಾಹಿತಿನೂ ಇದೆ. ನೋಟ್ಸು ಏನಿದೆ, ಏನು ನೋಟ್ಸ್ ಪ್ರೈಸ್ ಎಷ್ಟು, ಪ್ರತಿಯೊಂದೂ ಎಲ್ಲ ವಿತ್ ಡಾಕ್ಯುಮೆಂಟ್ಸ್ ಇದಾವೆ. ಒಂದ್ಸತಿ ನೋಡ್ಕೊಳ್ಳಿ. ತದನಂತರದಲ್ಲಿ ಅವಶ್ಯಕತೆ ಇದೆ ಅಂತ ಅಂದ್ರೆ ಮಾತ್ರ ಈ ನಂಬರ್ ಮೆಸೇಜ್ ಮಾಡಿ ಸಾಕಾಗುತ್ತೆ. ಮೆಸೇಜ್ಗೆ ರಿಪ್ಲೈ ಮಾಡ್ತೀವಿ. ಅನ್ವಾಂಟೆಡ್ ಕಾಲ್ಸು ಮೆಸೇಜಸ್ಸು ಮಾಡಬೇಡಿ, ಎಲ್ಲ ಇಲ್ಲೇ ಇದಾವೆ. ಒಂದೊಂದು ದಿನಕ್ಕೆ 100-200 ಮೆಸೇಜ್ ಬಂದ್ರೆ ಎಲ್ಲರಿಗೂ ರಿಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ, ತುಂಬಾ ಬ್ಯುಸಿ ಇರ್ತೀವಿ. ಸೊ ಅದಕ್ಕೋಸ್ಕರ ಅನ್ವಾಂಟೆಡ್ ಮೆಸೇಜಸ್ ಯಾರೂ ಮಾಡೋ ಅಗತ್ಯನೇ ಇಲ್ಲ. ಚಾನಲ್ ಎಲ್ಲ ಇದೆ. ಚಾನಲ್ ಚೆಕ್ ಮಾಡಿ ಕೂತ್ಕೊಂಡು ಒಂದು 1 ಅವರ್ ಕೂತ್ಕೊಂಡ್ರೆ ಎಲ್ಲ ಗೊತ್ತಾಗುತ್ತೆ. ಪ್ರತಿಯೊಂದು ವಿತ್ ಡಾಕ್ಯುಮೆಂಟ್ಸ್ ಇದೆ. ತದನಂತರದಲ್ಲಿ ಯಾರಿಗಾರ ನೋಟ್ಸ್ ಬೇಕು ಅಂತ ಅನ್ಸಿದ್ರೆ, ಅವಶ್ಯಕತೆ ಇದೆ ತಗೋಣ ಅಂತ ಅನ್ಸಿದ್ರೆ, ತದನಂತರದಲ್ಲಿ ಯೋಚನೆ ಮಾಡಿ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನಮ್ಮಲ್ಲಿ ಅವೈಲೇಬಲ್ ಇರ್ತಕ್ಕಂಥ ನೋಟ್ಸು ಕೋಆಪರೇಟಿವ್ ಅಂದ್ರೆ ಅದರಲ್ಲಿ KMF, ಬ್ಯಾಂಕಿಂಗು, 1959 ಆಕ್ಟ್, 3000 ಕ್ವಶನ್ ಬ್ಯಾಂಕ್, ಇದೆಲ್ಲ ಸೇರಿ ಕೋಆಪರೇಟಿವ್ ನೋಟ್ಸ್ ಆಗುತ್ತೆ. ನೆಕ್ಸ್ಟ್ ಕನ್ನಡ ಕಾನ್ಸ್ಟಿಟ್ಯೂಷನ್ ಇಷ್ಟು ಅವೈಲೇಬಲ್ ಇದೆ. ಇಂಗ್ಲಿಷು ಆಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು, ಫ್ರೇಸಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಸಫಿಕ್ಸು, ಪ್ರಿಫಿಕ್ಸು, ಇದಕ್ಕೆ ಸಂಬಂಧಪಟ್ಟಂತ ಒಂದು ಅಥೆಂಟಿಕೇಟೆಡ್ ನೋಟ್ಸ್ ಇದೆ, ಹಳೆ ನೋಟ್ಸು, ಹ್ಯಾಂಡ್ ರಿಟನ್ ನೋಟ್ಸು. ಸೊ ಅದರ PDF ನ ಕಳಿಸ್ಕೊಡ್ತೀವಿ. ಇದು ಫ್ರೀ ಇರುತ್ತಮ್ಮ, ಫ್ರೀ ಇರುತ್ತೆ. ಯಾರು ನೋಟ್ಸ್ ಪರ್ಚೇಸ್ ಮಾಡ್ತಾರೆ ಅವರೆಲ್ಲರಿಗೂ ಫ್ರೀ ಇರುತ್ತೆ, ಕಳಿಸ್ಕೊಡ್ತೀವಿ. ಕೂತ್ಕೊಂಡು ಓದ್ಕೊಳ್ಳಿ. ಕಾನ್ಸ್ಟಿಟ್ಯೂಷನ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರುತ್ತೆ. ಕನ್ನಡ ಫುಲ್ ಶಾರ್ಟ್ಕಟ್ ಟ್ರಿಕ್ಸ್ ಇರುತ್ತೆ. ಇನ್ನು ಕೋಆಪರೇಟಿವ್ ಕಂಪ್ಲೀಟ್ ಪ್ಯಾಕೆಡ್ ನೋಟ್ಸ್ ಇದೆ. ಓದ್ಕೊಳ್ಳಿ ಆರಾಮ್ಸೆ ಓದ್ಕೊಳ್ಳಿ. ಇನ್ನ ಆಯ್ಕೆ ವಿಧಾನ ಇನ್ನೊಂದ್ಸತಿ ಹೇಳ್ತೀನಿ ನೋಡ್ರಿ. ಇಲ್ಲೇ ಇದೆ ನೋಡ್ರಿ ಸಿಲೆಬಸ್ ಇಲ್ಲೇ ಇದೆ. ಸುಮಾರು ಜನ ಮೆಸೇಜ್ ಮಾಡ್ತಾ ಇದ್ದೀರಾ. ಸುಮಾರು ಜನ ಇನ್ನು ಸಿಲೆಬಸ್ಸೇ ನೋಡದೆ ಮಾಡ್ತಾ ಇರ್ತಕ್ಕಂಥವ್ರು ತುಂಬಾ ಜನ ಇದೆ. ಸಿಲೆಬಸ್ ನೋಡಿ. ಸಿಲೆಬಸ್ಗೆ ಯಾವುದೇ ಗೂಗಲ್ ಮಾಡೋದಲ್ಲ. ಯಾವುದೇ ಕಾರಣದಿಂದ ಗೂಗಲ್ ಮಾಡಬಾರ್ದು. ಆಯಾ ನೋಟಿಫಿಕೇಶನ್ಗೆ ಎಂಟರ್ ಆಗಿರಿ. ಒಳಗಡೆ ನೋಟಿಫಿಕೇಶನ್ಸ್ ಅಂತ ಇರ್ತವೆ. ನೋಟಿಫಿಕೇಶನ್ ಇರುತ್ತಲ್ಲ, ನೋಟಿಫಿಕೇಶನ್ ಒಳಗಡೆ ಹೋದ್ರೆ ಕ್ಲಿಯರ್ ಆಗಿ ಆಯ್ಕೆ ವಿಧಾನ ಇರುತ್ತೆ. ನಿಮ್ಮ ಎನಿ DCC ಬ್ಯಾಂಕ್ಸ್ KMFಗೆ ಸಿಮಿಲರ್ ಸಿಲೆಬಸ್ ಇದೆ. ಹೇಳ್ತಾ ಹೋಗ್ತೀನಿ ನೋಡ್ರಿ. ಕನ್ನಡ ಭಾಷೆಗೆ 50 ಮಾರ್ಕ್ಸ್ ಇರುತ್ತೆ, ಇಂಗ್ಲಿಷ್ 25 ಇರುತ್ತೆ, ಸಾಮಾನ್ಯ ಜ್ಞಾನ 25 ಇರುತ್ತೆ, ಸಹಕಾರ ವಿಷಯಕ್ಕೆ 50 ಇರುತ್ತೆ, ಭಾರತ ಸಂವಿಧಾನ 25 ಇರುತ್ತೆ, ಮತ್ತು ಒಕ್ಕೂಟದ ಕಾರ್ಯಚಟುವಟಿಕೆ ಮತ್ತು ವಸ್ತುನಿಷ್ಠ ವಿಷಯಗಳಿಗೆ 25 ಮಾರ್ಕ್ಸ್ ಇರುತ್ತೆ. ಇದು ಎನಿ DCC ಬ್ಯಾಂಕ್ ಆರ್ KMFಗೆ ಸಿಮಿಲರ್ ಸಿಲೆಬಸ್ ಇರುತ್ತೆ. ಸಿಮಿಲರ್, ಯಾವುದೇ ರೀತಿಯಾದಂಥ ಒಂದೇ ಒಂದು ಸಣ್ಣ ವೇರಿಯೇಷನ್ ಇರೋದಿಲ್ಲ. ಅರ್ಥ ಆಗ್ತಾ ಇದೆಯಲ್ಲ? 175 ಮಾರ್ಕ್ಸ್ಗೆ ನಿಮ್ಮ DCC ಬ್ಯಾಂಕು ಮತ್ತೆ KMF ಸಿಮಿಲರ್ ಸಿಲೆಬಸ್ ಇರುತ್ತೆ. ಇನ್ನು 25 ಮಾರ್ಕ್ಸ್ಗೆ ಮಾತ್ರ ವೇರಿಯೇಷನ್ ಆಗುತ್ತೆ. ಎಷ್ಟು ಮಾರ್ಕ್ಸ್ ವೇರಿಯೇಷನ್ ಆಗುತ್ತೆ? 25 ಮಾರ್ಕ್ಸ್ಗೆ ಮಾತ್ರ ವೇರಿಯೇಷನ್ ಆಗುತ್ತೆ. ಯಾವ್ದು ವೇರಿಯೇಷನ್ ಆಗುತ್ತಪ್ಪ ಅಂದ್ರೆ ಒಕ್ಕೂಟದ ಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯಗಳು ಅಂತ ಇದೆ. ಒಕ್ಕೂಟದ ಚಟುವಟಿಕೆ ಅಂದ್ರೆ DCC ಬ್ಯಾಂಕ್ ಏನಾದ್ರು ರಾಯಚೂರು ಬರೆಯಕ್ಕೆ ಹೋಗ್ತೀರಾ, ಎಕ್ಸಾಂಪಲ್ ಎನಿ DCC ಬ್ಯಾಂಕ್ ಬರೀತಿದ್ದೀರಾ ಅಂದ್ರೆ ನಿಮ್ಮ ಬ್ಯಾಂಕಿಂಗ್ ಸೆಕ್ಟರ್ನ ಓದ್ಕೊಂಡು ಹೋಗಿರ್ಬೇಕಾಗುತ್ತೆ. ಅದೇ ಏನಾದ್ರು ಈಗ ಸಪೋಸ್ ಎಕ್ಸಾಂಪಲ್ ಶಿಮೂಲ್ ಬರೆಯಕ್ಕೆ ಹೋಗ್ತಾ ಇದ್ದೀರಾ ಅಂದ್ರೆ KMF ನೋಟ್ಸ್ನ ಓದ್ಕೊಂಡು ಹೋಗ್ಬೇಕಾಗುತ್ತೆ. ಇಷ್ಟೇ ಡಿಫ್ರೆನ್ಸ್. ಮಿಕ್ಕಿದ ಎಂಟೈರ್ ಸಿಲೆಬಸ್ಸು ಸಿಮಿಲರ್ ಸಿಲೆಬಸ್ ಇರುತ್ತೆ. ಸಿಮಿಲರ್, ಯಾವುದೇ ರೀತಿಯಾದ ಒಂದೇ ಒಂದು ಚೂರು ವೇರಿಯೇಷನ್ ಇರೋದಿಲ್ಲ. ದಯವಿಟ್ಟು ಗೂಗಲ್ ಮಾಡಬೇಡಿ. ಗೂಗಲಲ್ಲಿ ಏನೇನೋ ಬರ್ತವೆ ಸಿಲೆಬಸ್ಗಳು, ಅದೆಲ್ಲ ಅಥೆಂಟಿಕೇಟೆಡ್ ಸಿಲೆಬಸ್ಸು. ಆಯಾ ಕನ್ಸರ್ನ್ ನೋಟಿಫಿಕೇಶನ್ ಅಲ್ಲಿ ಚೆಕ್ ಮಾಡ್ಕೋಬೇಕು, ನೋಡ್ಕೋಬೇಕು. ಅರ್ಥ ಆಗ್ತಾ ಇದೆಯಲ್ಲ? ನೋಟ್ಸಸ್ ಇನ್ನು ಇರ್ತಕ್ಕಂಥ 30 ದಿನದಲ್ಲಿ ಫಸ್ಟ್ ಕೋಆಪರೇಟಿವ್ನ ಮುಗಿಸ್ಕೊಳ್ಳಿ. ಕೋಆಪರೇಟಿವ್ ಮುಗಿಸಿದ್ರೆ 50 ಮಾರ್ಕ್ಸ್ ಬರುತ್ತೆ. ರಾಯಚೂರು ಓದ್ತಾ ಇರ್ತಕ್ಕಂಥವ್ರು ಬ್ಯಾಂಕಿಂಗ್ ಮುಗಿಸ್ಕೊಡ್ರಿ. ಅಲ್ಲಿಗೆ 75 ಮಾರ್ಕ್ಸ್, 25 ಮಾರ್ಕ್ಸ್ ಬ್ಯಾಂಕಿಂಗ್ ಇರುತ್ತೆ, 75 ಮಾರ್ಕ್ಸ್ ಈಸಿಯಾಗಿ ಕವರ್ ಆಗುತ್ತೆ.
ಕನ್ನಡ ಓದಿ. ಕನ್ನಡ ಓದಿದ್ರೆ 50 ಮಾರ್ಕ್ಸ್ ಕವರ್ ಆಗುತ್ತೆ. ಕನ್ನಡ ಎಷ್ಟು ಮಾರ್ಕ್ಸ್ ಕವರ್ ಆಗುತ್ತೆ? 50 ಮಾರ್ಕ್ಸ್ ಕವರ್ ಆಗುತ್ತೆ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಓದಿ. ಕಾನ್ಸ್ಟಿಟ್ಯೂಷನ್ನು ಕಾನ್ಸ್ಟೆಂಟ್ ಸಬ್ಜೆಕ್ಟು, 25ಕ್ಕೆ 25 ಹಾಕ್ಬೋದು. ಅರ್ಥ ಆಗ್ತಾ ಇದೆಯಲ್ಲ? ಇಲ್ಲೇ ಕಾಣಿಸ್ತಾ ಇದೆ 150 ಮಾರ್ಕ್ಸ್ ಇಲ್ಲೇ ಬರುತ್ತೆ. 150 ಮಾರ್ಕ್ಸು ಇಲ್ಲೇ ದಾಟುತ್ತೆ. ಇಂಗ್ಲೀಷ್ನ ಪ್ರತಿದಿನ 2 ಅವರ್ಸ್ ಓದಬೇಕು. ಪ್ರತಿದಿನ 2 ಅವರ್ಸ್. ಅರ್ಥ ಆಗ್ತಿದೆ? ಪ್ರತಿದಿನ. ಹಿಂದೆನೇ ಹೇಳಿದ್ದೆ, ಅವತ್ತಿಂದನೇ ಮಾಡ್ಕೊಂಬರ್ಬೇಕು. ಆಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು, ಫ್ರೇಸಸ್ಸು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇವೆಲ್ಲನೂ ಒಂದೇ ಸತಿ ಓದೋಕ್ಕೆ ಆಗೋದಿಲ್ಲ. ಈಗ ಅರ್ಥ ಆಗ್ತಾ ಇದೆಯಲ್ಲ? ಕಂಟಿನ್ಯೂಸ್ ಡೈಲಿ ಒಂದು 20 ವರ್ಡು, ಡೈಲಿ 20 ವರ್ಡ್ ಓದ್ಕೊಂಡ್ಬಿಟ್ರೆ ಎಂಡಿಂಗ್ ಡೇ ಬರೋ ಅಷ್ಟರಲ್ಲಿ ಒಂದು ವೊಕಾಬ್ಲರಿ ತುಂಬ ಚೆನ್ನಾಗಿ ಬಿಲ್ಡ್ ಆಗಿರುತ್ತೆ. ಎಕ್ಸ್ಟ್ರಾಡಿನರಿ ವೊಕಾಬ್ಲರಿ ಬಿಲ್ಡ್ ಆಗಿರುತ್ತೆ. ಈ ಜೊತೆ ಸ್ವಲ್ಪ ಗ್ರಾಮರ್ ನೋಡ್ಕೊಂಡು ಹೋದ್ರೆ ಸಾಕಾಗಿ ಸಫಿಷಿಯೆಂಟ್ ಆಗುತ್ತೆ. ಇನ್ನು GK ಕರೆಂಟ್ ಅಫೇರ್ಸ್ ಓದಿ. ಕರೆಂಟ್ ಅಫೇರ್ಸ್ ಪ್ಲಸ್ ಬೇಸ್ಡ್ ಓದಬೇಕಾಗುತ್ತೆ. ಕರೆಂಟ್ ಅಫೇರ್ಸು ಪ್ಲಸ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಸ್ಟ್ಯಾಟಿಕ್ GK ನೋಡ್ಕೋಬೇಕಾಗುತ್ತೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಸ್ಟ್ಯಾಟಿಕ್ GK ನೋಡ್ಕೊಂಡು ಹೋಗಿ ಡೈಲಿ ಇದನ್ನು ಅಷ್ಟೇ ಒಂದು 2 ಅವರ್ಸ್ ಸ್ಪೆಂಡ್ ಮಾಡಿರಿ. ಡೈಲಿ 2 ಅವರ್ಸ್ ಸ್ಪೆಂಡ್ ಮಾಡಿ. ಇದೊಂದು 2 ಅವರ್ಸ್ ಸ್ಪೆಂಡ್ ಮಾಡಿ. ಮಿಕ್ಕಿದಷ್ಟು ಟೈಮ್ನ ಇದೇ ಸಬ್ಜೆಕ್ಟಿಗೆ ಸ್ಪೆಂಡ್ ಮಾಡಿರಿ. ಅರ್ಥ ಆಗ್ತಿದೆಯಾ? ಕೋಆಪ್ರೇಟಿವ್ ನಿಮ್ಮ ಕಾನ್ಸ್ಟಿಟ್ಯೂಷನ್ನು 25ಕ್ಕೆ 25 ಹಾಕ್ಬೋದು. ಇಟ್ಸ್ ಎ ಕಾನ್ಸ್ಟೆಂಟ್ ಸಬ್ಜೆಕ್ಟ್. ಅರ್ಥ ಆಗ್ತಿದೆಯಲ್ಲ? ಈಸಿಯಾಗಿ ಹಾಕ್ಬೋದು. ಕನ್ನಡ ಹೈಯರ್ ಸ್ಕೋರ್ ಆಗುತ್ತೆ. ಕೋಆಪ್ರೇಟಿವ್ ಪ್ಲಸ್ ಬ್ಯಾಂಕಿಂಗು, KMF ಒಳ್ಳೆ ಸ್ಕೋರ್ ಆಗುತ್ತೆ. ನಮ್ಮಲ್ಲಿ ಅದ್ಭುತವಾದಂಥ ಮೆಟೀರಿಯಲ್ ಇದೆ. ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಓದಿ. ಇದ್ರ ಮೇಲೆ ಫಸ್ಟ್ ಫೋಕಸ್ ಮಾಡಿ. ಡೈಲಿ 2 ಅವರ್ಸು GK ಪ್ಲಸ್ ಇಂಗ್ಲೀಷು. 2 ಅವರ್ಸ್ ಇಂಗ್ಲೀಷು, 2 ಅವರ್ಸ್ GK ಮೇಲೆ ಫೋಕಸ್ ಮಾಡಿ. ಇದು ಬೆಸ್ಟ್ ಮೆಥಡ್. ಅರ್ಥ ಆಗ್ತಿದೆಯಲ್ಲ? ಕೋಆಪ್ರೇಟಿವ್, ಕನ್ನಡ ಅಂಡ್ ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂಥ 3 ಸಬ್ಜೆಕ್ಟು ಪ್ಲಸ್ ನಿಮ್ಮ KMF ಅಂಡ್ ಬ್ಯಾಂಕಿಂಗ್ ಇವೆರಡು ಆ್ಯಡಪ್ ಆಗ್ತವೆ. 5 ಅಂತ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ 3ರಲ್ಲೇನೆ ಬೇಕಾದ್ರೂ ಮಾಡ್ಕೊಂಡು ಇದಕ್ಕೆ ಸಪ್ರೇಟ್ ಟೈಮಿಂಗ್ಸ್ ಬೇಕಾದ್ರೂ ಕೊಟ್ಕೋಬೋದು. 5 ಅಂತ ಮಾಡಿದ್ರೆ ಕೋಆಪ್ರೇಟಿವ್ 50 ಮಾರ್ಕ್ಸ್ ಇರುತ್ತೆ. ಇದು ಅಷ್ಟೇ, ಇದು 50 ಮಾರ್ಕ್ಸ್ ಇರುತ್ತೆ. ಕನ್ನಡ ನಿಮ್ಮ ಇದು 25 ಮಾರ್ಕ್ಸ್ ಇರುತ್ತೆ. ಈ 3 ಫಸ್ಟ್ ಮುಗಿಸ್ಕೊಳ್ರಿ. ಮುಗಿಸ್ಕೊಳ್ರಿ. ನಮ್ಮಲ್ಲಿ 3000 ಕ್ವಶನ್ ಬ್ಯಾಂಕ್ ಇದೆ. 3000 ಪ್ಲಸ್ ಕ್ವಶನ್ ಬ್ಯಾಂಕೇ ಇದೆ. ಅದ್ಭುತವಾಗಿದೆ. ಕೂತ್ಕೊಂಡು ಓದಿ. ಕೋಆಪ್ರೇಟಿವ್ ಥಿಯರಿ ಪ್ಲಸ್ ಕ್ವಶನ್ ಬ್ಯಾಂಕ್ ಇದೆ. ಕಂಪ್ಲೀಟ್ ಹೋಲ್ಡಿಂಗ್ ಬಂದ್ಬಿಡುತ್ತೆ. ಸಿಲೆಬಸ್ ಕಂಪ್ಲೀಟ್ ಹೋಲ್ಡ್ ಬರುತ್ತೆ. ಸೊ ತದನಂತರದಲ್ಲಿ ಕನ್ನಡನೂ ಅಷ್ಟೇ ಶಾರ್ಟ್ಕಟ್ ಟ್ರಿಕ್ಸ್ ಇದಾವೆ. ಫುಲ್ಲು ಶಾರ್ಟ್ಕಟ್ ಟ್ರಿಕ್ಸ್ ಇದೆ. ಕಾನ್ಸ್ಟಿಟ್ಯೂಷನ್ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಫಸ್ಟ್ ಶೀಟಲ್ಲೇ ಬರ್ದಿದ್ದೀವಿ ಯಾವ್ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಅಂತ. ಏರಿಯಾಸ್ 4 ಏರಿಯಾಸ್ ಪ್ಲಸ್ ಕರೆಂಟ್ ಅಫೇರ್ಸ್ನ ಫಸ್ಟ್ ಶೀಟಲ್ಲೇ ಮೆನ್ಷನ್ ಮಾಡಿದ್ದೀನಿ. ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸು. ಸೊ ಅದನ್ನು ಮುಗಿಸ್ಕೊಂಡು ಮುಂದಕ್ಕೆ ಹೋಗ್ರಿ. ಸೊ ಐ ಥಿಂಕ್ ಎಲ್ಲ ಕವರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಅರ್ಥ ಆಗ್ತಾ ಇದೆಯಲ್ಲ? ಕೂತ್ಕೊಂಡು ಓದಿ. ಇನ್ನಿರ್ತಕ್ಕಂಥದ್ದು ಕೇವಲ 30 ದಿನ ಅಷ್ಟೇ. ಸೊ ಯಾವುದನ್ನು ಬಿಡಬೇಡಿ. 3 ಫಸ್ಟ್ ಮುಗಿಸ್ಕೊಳ್ರಿ. ಈ 3 ಮುಗಿಸ್ಕೊಳ್ರಿ. ಇದ್ರ ಜೊತೆಯಲ್ಲಿ ನಿಮ್ಮ ಯಾವುದಿದು ಲಾಸ್ಟಲ್ಲಿ ಬ್ಯಾಂಕಿಂಗು ಮತ್ತು ಪ್ಲಸ್ KMF 1 ಅವರ್ ಓದಿದ್ರು ಸಾಕಾಗುತ್ತೆ. ಲಾಸ್ಟಲ್ಲಿ 1 ಅವರ್ ಬೇಕಾದ್ರೂ ಸ್ಪ್ಲಿಟ್ ಮಾಡ್ಕೋಬೋದು. ಮಲ್ಕೋಬೇಕಾದ್ರೆ 1 ಅವರ್ ಓದಿದ್ರು ನೈಟ್ ಟೈಮಲ್ಲಿ ಸಾಕಾಗುತ್ತೆ. ಸಫಿಷಿಯೆಂಟ್ ಆಗುತ್ತೆ. ಸೊ ಕರೆಂಟ್ ಅಫೇರ್ಸ್ನ ಒಂದು ಸ್ವಲ್ಪ ಅಪ್ಡೇಟ್ ನೋಡ್ಕೊಂಡು ಹೋಗಿ. ಬ್ಯಾಂಕಿಂಗ್ ಸಂಬಂಧಪಟ್ಟಂಗೆ ಮಿಕ್ಕಿದೆಲ್ಲ ಕವರ್ ಆಗಿದೆ. ನೋಟ್ಸಲ್ಲಿ ಎಲ್ಲ ಪಾಯಿಂಟ್ಸು ಕವರ್ ಆಗಿದೆ. ಓದ್ಕೊಳ್ಳಿ. ಯಾರಿಗೆ ಅವಶ್ಯಕತೆ ಇದೆ ಅವರಷ್ಟೇ ಮೆಸೇಜ್ ಮಾಡಿ. ದಯವಿಟ್ಟು ಅವಶ್ಯಕತೆ ಇರ್ತಕ್ಕಂಥವ್ರು ಚಾನಲ್ ನೋಡಿ ಮೆಸೇಜ್ ಮಾಡಿ. ಬೇಕಿದ್ರೆ ತೊಗೊಂಡು ಓದ್ಕೊಳ್ಳಿ. ಸೊ ಇಷ್ಟು ಹೇಳ್ತಾ, ವೇಕೆನ್ಸಿಗಳು ತುಂಬ ಕಾಲ ಆಗೋವಿದ್ದಾವೆ. ತುಂಬ ಕಾಲ ಆಗೋವಿದ್ದಾವೆ. ಮ್ಯಾಕ್ಸಿಮಮ್ ವೇಕೆನ್ಸಿ ಕಾಲ್ ಆಗ್ತವೆ. ನಿಮ್ಮ KPSC, KEA ಎಲ್ಲ ಕಡೆ. ನಿಮ್ಮ DCC ಬ್ಯಾಂಕ್ಸು ತುಂಬ ಕಾಲ ಆಗೋವಿದ್ದಾವೆ. DCC ಬ್ಯಾಂಕ್ಸು ತುಂಬ ಆಗ್ತವೆ. ಇನ್ನು KMF ಅಷ್ಟೇ ತುಂಬ ಕಾಲ ಆಗೋವಿದ್ದಾವೆ. ಸೊ ಆರಾಮ್ಸೆ ಈಗಲಿಂದನೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಕಾಲ ಆದಮೇಲೆ ಓದೋದು ಸರಿಯಾದಂಥ ಮೆಥಡ್ ಅಲ್ಲವೇ ಅಲ್ಲ. ಯಾವುದೇ ಕಾರಣಕ್ಕೂ ಸರಿಯಾದ ಮೆಥಡ್ ಅಲ್ಲ. ಈ ಕ್ಷಣದಿಂದಲೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ರಿಕ್ರೂಟ್ಮೆಂಟ್ ಯಾವುದೇ ಕ್ಷಣದಲ್ಲಿ ಕಾಲಾಗೋ ಚಾನ್ಸಸ್ ಇದ್ದಾವೆ. ಅರ್ಥ ಆಗ್ತಾ ಇದೆಯಲ್ಲ? ವೆರಿ ಶಾರ್ಟ್ಲಿ ಎಲ್ಲ ಆಗ್ತವೆ. ಓದ್ಕೊಳ್ಳಿ. ಟೈಮಿಂಗ್ಸ್ ಕೊಡೋದಿಲ್ಲ. ಕಾಲ ಆದಮೇಲೆ ಯಾವುದೇ ಕಾರಣಕ್ಕೂ ಲಾಂಗ್ ಟೈಮ್ ಸಿಗೋದಿಲ್ಲ ಓದಲಿಕ್ಕೆ. ಈಗಲಿಂದನೇ ಅಂತ ಓದಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.